ಮತ್ತು ಎಂಟೈರ್ ಸಿಸ್ಟಮು ನಮ್ಮಲ್ಲೂ ನಡೀತಾ ಹೋಗ್ತಾ ಇದೆ. ಸೊ ಅದಕ್ಕೆ ನಮ್ಮನ್ನು ಹೇಳಿದ್ರು ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ಒಂದು ಸೃಷ್ಟಿಯನ್ನು ಮಾಡಿರುವಂತಹ ಆ ಪರಬ್ರಹ್ಮನೇನಿದ್ದಾನೆ, ಮತ್ತು ನಾವು ಕಲಿಬೇಕಾಗಿರೋದು ಯಾರಿಂದ? ಸೃಷ್ಟಿ ಹೇಗೆ ಮಾಡ್ಕೋಬೇಕು ಅನ್ನೋದು ನಾವು ಬ್ರಹ್ಮನಿಂದ ಕಲಿಬೇಕು. ಬ್ರಹ್ಮ ಇಲ್ಲಿ ಪ್ಯಾಸಿವ್ ಆಗಿರ್ತಾನೆ, ಪ್ರಕೃತಿ ಸರಸ್ವತಿಯಿಂದ ಕಲಿಬೇಕು. ವಿಷ್ಣುವಿನಿಂದ ಮೇಂಟೈನ್ ಮಾಡೋದನ್ನು ಕಲಿಬೇಕು. ಇಲ್ಲಿ ವಿಷ್ಣು ಪ್ಯಾಸಿವ್ ಅಬ್ಸರ್ವರ್ ಆಗಿರ್ತಾನೆ, ಪ್ರಕೃತಿ ಲಕ್ಷ್ಮಿಯಿಂದ ನಾವು ಮೇಂಟೈನ್ ಮಾಡೋದನ್ನು ಕಲಿಬೇಕು. ಮತ್ತು ಇಲ್ಲಿ ಶಿವ ಪ್ಯಾಸಿವ್ ಅಬ್ಸರ್ವರ್ ಆಗಿರ್ತಾನೆ, ಕಾಳಿ ಗೌರಿ ಮೂಲಕ ಡಿಸಾಲ್ವ್ ಮಾಡಿ ಟ್ರಾನ್ಸ್ಫಾರ್ಮ್ ಮಾಡೋದನ್ನು ಕಲಿಬೇಕು. ಇದನ್ನೆಲ್ಲ ಕಲಿಸ್ಕೊಡ್ತಾ ಇದ್ದಾರೆ. ನಿತ್ಯವೂ ಕೂಡ ಪ್ರಕೃತಿಯಲ್ಲಿ ಅದೇ ನಡೀತಾ ಇದೆ, ನಿತ್ಯವೂ ಕೂಡ ನಮ್ಮ ಶರೀರದಲ್ಲಿ ಇದೇ ನಡೀತಾ ಇದೆ. ಯಾವುದು ಮೂಲದಲ್ಲಿ ಆಗಿತ್ತೋ, ಘಟಿಸಿತ್ತೋ, ಮತ್ತು ಅದು ನಿತ್ಯದಲ್ಲೂ ಕೂಡ ಘಟಿಸ್ತಾ ಇದೆ. ಇಟ್ಸ್ ಅ ರೋಲಿಂಗ್ ಸ್ಟೋನ್.